ಇವತ್ತು ಮಧ್ಯಾಹ್ನ ಇದ್ದೀವಿ, ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿದೆ. ಟೈಮ್ ನೀವು ನೋಡ್ಬೋದು, ಹಿಂದೆ 3:20 ಈಗ ಎತ್ತಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಆಗಲಿ ಊಟದ ಟೈಮ್ ಬಂತು, ಊಟ ಮಾಡ್ಕೊಳ್ಳೋಣ. ಊಟಕ್ಕೆ ನಾರ್ಮಲ್ ಅದೇ ಕಾಳುಗಳು, ಅದೇ ಕಾಳಲ್ಲಿ ರೈಸ್ ಮಾಡ್ಕೊತೀನಿ. ಇವತ್ತು ಒಂಚೂರು ಅನ್ನ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ಹೊತ್ತು ಯೋಚನೆ ಮಾಡಿದ್ಮೇಲೆ ಅಂದ್ಕೊಂಡೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡು ಕಾಳು ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಹೈ ಪ್ರೋಟೀನ್ ಫುಡ್ ಮಾಡ್ಕೊಳ್ಳೋಣ ವಿತ್ ಕಾಪ್ಸ್. ಏನೇನು ಬೇಕು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ನಾನು 2 ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಮಥಿಂಗ್ ಕಾಳು, ಗೊತ್ತಿಲ್ಲ ಏನು ಕಾಳು ಅಂತ ಕೊಟ್ಟರು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ರೈಸು, 150 ಗ್ರಾಮ್ ರೈಸ್ ಹಾಕ್ಕೊಂಡು ಊಟ ರೆಡಿ ಮಾಡೋಣ. ಬನ್ನಿ, ಊಟಕ್ಕಿಂತ ಟಿಫನ್ ರೆಡಿ ಮಾಡ್ಕೊತೀನಿ. ಇಲ್ಲಿ ನಮ್ಮಮ್ಮ ಏನು ಮಾಡ್ಕೊಡಲ್ಲ ಗಾಯ್ಸ್, ಎಲ್ಲ ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕು. ಮೊನ್ನೆ ವಿಡಿಯೋಗೋಸ್ಕರ ಅಷ್ಟೇ ಮಾಡಿರೋದು, ಆಗ್ಲಿ ಅಂತಾನೆ ಮಾಡ್ತಾರೆ ಎಲ್ಲ ವಿಡಿಯೋ ಕಳ್ಳಿ. ಬರೀ ಇದನ್ನೇ ಏನ್ ದೋಸ್ತಿ, ನಾನು ವೆಜಿಟೇರಿಯನ್. ಏನ್ ನಥಿಂಗ್ ಸ್ಪೆಷಲ್ ಇನ್ ಮೈ ಲೈಫ್. ಈರುಳ್ಳಿ, ಬೆಳ್ಳುಳ್ಳಿ, ದಟ್ಸ್ ಆಲ್. ನಾನೇನ್ ಹಾಕೊಂಡಿರೋದು ಎಲ್ಲ ತಿಂತಾವ್ರೆ, ದುಡ್ಡು ಕೊಟ್ಟು ತಂದು ತಿನ್ಬೇಕು. ಓಯ್ ಸೊ ಎಲ್ಲ ಚಾಪ್ ಮಾಡ್ಕೊಂಡಾಯ್ತು. ಈಗ ಪ್ಯಾನ್ ಇಕ್ಕಣ. ಸೊ ಅಷ್ಟು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಸ್ಪ್ರೇಯರ್ ಕೆಟ್ಟೋಗಿದೆ, ಎಷ್ಟು ಬಿಟ್ಟಿದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಯಾವ ಪ್ರಾಡಕ್ಟು ಚೆನ್ನಾಗಿರಲ್ಲ. ಅದಕ್ಕೆ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಲೈಟಾಗಿ 1/2 ಸ್ಪೂನ್ ಸಾಕು. 1/2 ಸ್ಪೂನ್ ಆಯಿಲ್ ಜಾಸ್ತಿ ತಿನ್ನಬೇಡ್ರಿ, ಬರಿತಾಳಾಗುತ್ತೆ. ಫುಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಫಸ್ಟು ಇದು ಕಾಳುಗಳು, 1 ಟೇಬಲ್ ಸ್ಪೂನ್ ಕಾಳು, ಸೌಟು, ಪ್ರೀತಿ ಸೌಟು, ಆಮೇಲೆ ಹಚ್ಚಿಕೊಂಡಿರೋ ಈರುಳ್ಳಿ ಒಂಚೂರು ಲೈಟ್ ಬ್ರೌನಿಶ್ ಆಗೋದು ಫ್ರೈ ಮಾಡಿಕೊಂಡು ಈರುಳ್ಳಿ ಜೊತೆನೆ ಇದು ಹಾಕ್ಬೋದು, ಬೆಳ್ಳುಳ್ಳಿ ಸಿಗ್ತದೆ. ಏನೋ ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇ. ಬಟ್ ಆದರೆ ಹೆಲ್ತ್ ವಿಷಯಕ್ಕೆ ಬಂದರೆ ಬೆಳ್ಳುಳ್ಳಿ ಭಾಳ ಒಳ್ಳೆಯದು. ನೋಡ್ರಿ, ಆಯಿಲ್ ಕಾಣಿಸ್ತಿದ್ಯಾ? ಆಯಿಲ್ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಟೇಸ್ಟ್ಗೋಸ್ಕರ ಮಾಡ್ಕೊತೀರ, ಹೆಲ್ತೆಲ್ಲ ಹಾಳಾಗೋದು. ಟೊಮೆಟೊ ಫ್ರೈ ಹಾಕಿ. ಏನು ಗೊತ್ತಾ, ನನ್ನ ಮದುವೆ ಹುಡುಗಿ ಪುಣ್ಯ ಮಾಡಿರ್ತಾಳೆ. ಯಾಕಂದ್ರೆ ಅವಳ ಕೈಲಿ ಅಡುಗೆನೇ ಮಾಡಿಸ್ಕೊಡೋದು, ಎಲ್ಲ ನಾನೇ ಮಾಡ್ಕೊಂಡು ನಾನೇ ತಿಂತೀನಿ. ನಾನು ಅಂದ್ಕೊಂಡಿದ್ದೆ ದೊಡ್ಡ ತಪ್ಪು, ಎಲ್ಲ ಮನೆಗೆ ಬಂದ್ಮೇಲೆ ಮಾಡಾಕ್ಬೇಕು. ಇಲ್ಲಾಂದ್ರೆ ಕುಯ್ಯಿ ಅಂದರೆ ಕತ್ತರಿಸೋದೆ, ಗೊತ್ತಲ್ಲ. ಈಗ ಇದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕ. ಮಸಾಲ ಫೈನಲಿ ಇದು ಹಾಕ್ಬೇಕು. ಸೌಂಡ್ ಕೇಳಿಸಲ್ಲ, ಮೈಕೆಲ್ಲ ತಗೊಬೇಕು.
ಸೊ ರಾತ್ರಿ ನೆನಾಕಿರೋ ಕಾಳುಗಳು. ಉಪ್ಪೇ ಹಾಕಿಲ್ಲ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಏನಿಲ್ಲ, ಗ್ರೀನ್ ಹೆಸರು ಕಾಳೆಲ್ಲ ಬಿಸಿಗೆ ಬೆಂದೋಗು. ಕಾಳುಗಳು ಹಸೆ ತಿಂದ್ರು ತುಂಬಾ ಒಳ್ಳೇದು, ಬೇಯಿಸ್ಕೊಂಡು ತಿಂದ್ರು ಒಳ್ಳೇದು. ಒಟ್ಟಿನಲ್ಲಿ ಒಳ್ಳೇದು, ಕಾಳುಗಳು ತಿನ್ಲೇಬೇಕು. ಇಲ್ಲ ನ್ಯಾಚುರಲಿ ಪ್ರೋಟೀನ್ ಸೋರ್ಸ್ಗಳು ಬರ್ತವೆ, ಬಟ್ ಅದು ಸಪ್ಲಿಮೆಂಟ್ ಅಂದಿದ್ದಕ್ಕೆ ಸಪೋರ್ಟ್ ಅಷ್ಟೇ, ಪ್ರೋಟೀನ್ ಗೋಲ್ನ ರೀಚ್ ಮಾಡೋಕ್ಕೋಸ್ಕರ. ನಾಳೆ ನಾನ್ ವೆಜ್ ಮಾಡ್ಬಿಟ್ಟು ವಿಡಿಯೋ ಹಾಕೋಣ ಅಂದ್ಕೊಂಡೆ, ಬಟ್ ನಾಳೆನೂ ಕೆಲಸ ಇದೆ. ನೈಟು ಕೆಲಸ ಮಾಡಿ ಮತ್ತೆ ನಾಳೆ ಬಂದು ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಇಲ್ಲ, ಸೆಕೆಂಡ್ ಶಿಫ್ಟ್ 7ರಿಂದ 10 ಗಂಟೆವರೆಗೂ ಕೆಲಸ ಮಾಡಬೇಕು. ಯಾಕಂದ್ರೆ ದುಡ್ಡು ಬೇಕಲ್ಲ ಗೈಸ್, ದುಡ್ಡು. ಫೈನಾನ್ಷಿಯಲಿ ಏನಂತ ತೊಂದರೆ ಇಲ್ಲ, ಬಟ್ ಆದರೂ ನನ್ನ ಮೇಂಟೆನೆನ್ಸ್ಗೋಸ್ಕರ ಆದರೂ ದುಡ್ಡು ಬೇಕು. ರೆಡಿ ಆಯ್ತಲ್ಲ, ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ಭಯಂಕರ ಹೊಟ್ಟೆ ಸೀತಾ ಇದೆ. ನೈಟ್ ಶಿಫ್ಟ್ ಹೋಗೋ ಗೋಳೆಲ್ಲ ಹಿಂಗೆ. ಅಯ್ಯೋ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಡಯಟ್ ಮೀಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇಷ್ಟೇ ನಾನು ಡಯಟ್ ಪ್ಲಾನ್ ಮಾಡಿದ್ರು. ಇಷ್ಟು ತಿನ್ಕೊಂಡೆ, ನಾರ್ಮಲ್ ಈ ಥರ ಫುಡ್, ಮನೆ ಫುಡ್ ತಿನ್ಕೊಂಡೆ 3 ಮಂತ್ಸ್ ಅಂದರೆ 100 ಡೇಸಲ್ಲಿ 10 kg ಲಾಸ್ ಮಾಡಿದ್ದೀನಿ. ಆ ಫೋಟೋ ಸೈಡಲ್ಲಿ ಹಾಕ್ತೀನಿ ನೋಡಿ. ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಓಕೆ, ಬೈ, ಲವ್ ಯು.